ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ನಾವು ಮನೆಯಲ್ಲೇ ಪಾನಿಪುರಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡ್ವಿ. ಫಸ್ಟು ಹಾಕ್ಕೊಂಡು ಇದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಇದನ್ನೆಲ್ಲ ಮಾಡಿದ್ದೆಲ್ಲ ನನ್ನ ಮಗಳೇ. ಇದು ನೋಡಿ, ನಾನು ಬಂದು ಗಿಣ್ಣು ತೊಗೊಂಬಂದಿದ್ದೆ ಊರಿಂದ. ತುಂಬ ಜನಕ್ಕೆ ಗಿಣ್ಣು ಇಷ್ಟ ಇದೆ, ತುಂಬ ಜನಕ್ಕೆ ಇಷ್ಟ ಇಲ್ಲ. ಆದರೆ ತುಂಬ ರಿಚ್ ಇನ್ ಹೈ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಹಂಗೂ ಹಿಂಗೂ ಗಿಣ್ಣು ಪಾನಿಪುರಿ ಎಲ್ಲ ಮಾಡಿ ಎಲ್ಲ ತಿನ್ನೋಣ ಅಂತ ಕೂತ್ಕೊಂಡ್ವಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಆದರೆ ನಾವು ಅದನ್ನು ಅವತ್ತು ಹೊಟ್ಟೆ ತುಂಬ ತಿಂದ್ವಿ ಊಟದ ಥರನೇ. ಈಗ ಅಂಗಡಿಲೆಲ್ಲ ಹೋದರೆ ನಿಮ್ಗೆ 40 ರೂಪಾಯಿಗೆ ಇಷ್ಟೇ ಕೊಡ್ತಾರೆ. ಈ ಮನೆಯಲ್ಲೇ ಮಾಡ್ಕೊಳ್ಳೋದಿತ್ತು ಅಂದರೆ ನಾವು ಎಷ್ಟೊಂದೆಲ್ಲ ಹೊಟ್ಟೆ ತುಂಬ ತಿನ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿ, ಸೇಮ್ ನಮ್ಮ ಅಂಗಡಿಲಿ ಏನು ತಿಂತೀವಿ ಅದೇ ಥರನೇ ಟೇಸ್ಟ್ ಇತ್ತು. ಲಾಸ್ಟಲ್ಲಿ ನನ್ನ ಕಸಿನ್ ಮಗ ಬಂದ, ಅಲ್ಲಿ ನೋಡಿ ಎಲ್ಲ ಖಾಲಿ ಆದಮೇಲೆ ಬಂದ, ಆದರೂ ಅವನಿಗೂ ಸಿಕ್ತು. ಮತ್ತು ನಾಳೆ ಬೆಳಿಗ್ಗೆ ನಮ್ಮದು ನ್ಯೂಟ್ರಿಷನ್ ಕ್ಲಬ್ಬು ಚೇಂಜ್ ಮಾಡೋದು, ಹೊಸ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಪೂಜೆ ಇತ್ತು. ನಾನು ನನ್ನ ಮಗಳು ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಮತ್ತು ನೋಡಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಹೊಸ ನ್ಯೂಟ್ರಿಷನ್ ಕ್ಲಬ್ಬು ಪ್ಲೇಸ್ ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಯಿತು ನ್ಯೂಟ್ರಿಷನ್ ಕ್ಲಬ್ಬು. ನಾನು ಈ ಥರ ರೆಡಿಯಾಗಿದ್ದೆ. ಮತ್ತು ನಾವು ಯಾರೂ ಪೂಜೆಗೆ ಅಂತ ಯಾರನ್ನೂ ಕರೆಸಿರಲಿಲ್ಲ. ನಮ್ಮ ಮೇಡಮೇ ಬ್ರಾಹ್ಮಣರಾಗಿರೋದ್ರಿಂದ ಅವರೇ ಎಲ್ಲರೂ ಪೂಜೆನೂ ಮಾಡಿದ್ರು. ಮತ್ತು ಹಾಲನ್ನೂ ಉಕ್ಕಿಸ್ಕೊಂಡ್ವಿ ನಾವು. ಎಷ್ಟೊಂದು ಜನ ಬಂದಿದ್ದರು, ಜನಗಳಿಗೆಲ್ಲ ತುಂಬ ಖುಷಿ ಆಯಿತು. ಇವಳು ನೋಡಿ, ನನ್ನ ಮಗಳು ಯಾವ ಥರ ಮಾಡಿಟ್ಟಿದ್ದಾಳೆ ನಮ್ಮ ಜಾಕಿಗೆ, ಅದನ್ನೆಲ್ಲನೂ ಮಾಡಿಸ್ಕೊತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಬಾಯ್.